ಇನ್ನು ಕೇರಳ ನೂತನ ಸಿಎಂ ಆಯ್ಕೆಗೆ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ಸಿಎಂ ಆಯ್ಕೆ ಬಗ್ಗೆ ನಿರ್ಧಾರಕ್ಕೆ ಬರೋದಕ್ಕೆ ಹೈಕಮಾಂಡ್ ವಿಫಲವಾಗ್ತಾ ಇದೆಯಾ? ಯಾವುದೇ ಫೈನಲ್ ಡಿಸಿಷನ್ಗೆ ಬರದೆ ಸಭೆ ಅಂತ್ಯವಾಗಿದೆ. ಯಾಕೆ ಇಷ್ಟ ಹಗ್ಗ ಜಗ್ಗಾಟ? ಈಗ ನಾವು ಪಶ್ಚಿಮ ಬಂಗಾಳವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿದ್ದಂಥ ಸಿಎಂ ರೇಸ್ಗಿದ್ದಂಥ ಜನರನ್ನು ಕೂಡ ಹಿಂದಿಕ್ಕಿಸುವೆಂದು ಅಧಿಕಾರವನ್ನು ವಹಿಸಿಕೊಂಡಾಯಿತು. ಇನ್ನು ಟಿವಿಕೆ ಪಕ್ಷದ ವಿಜಯ ಕಥೆಯೂ ಹಾಗೆ. ಆದರೆ ಇಲ್ಲಿ ತುಂಬಾ ಕಾಂಪ್ಲಿಕೇಟ್ ಇದ್ದಂಥ ಸಂದರ್ಭಗಳೇ ಈಸಿಯಾಗಿ ಮುಗಿದ್ರು ಕೂಡ ಕೇರಳದಲ್ಲಿ ಯಾಕಿಷ್ಟು ಲೇಟ್ ಆಗ್ತಾ ಇದೆ? ಒಂದು ಕಡೆ ಹೈಕಮಾಂಡ್ ಹೆಗಲಿಗೆ ಹಾಕಿದ್ರು, ಹೈಕಮಾಂಡ್ ಅಂಗಳಿಗೆ ಕಳಿಸಿದ್ರು, ಆದರೂ ಕೂಡ ಇದು ಡಿಲೇ ಆಗ್ತಾ ಹೋಗ್ತಾ ಇದೆ. ನಿನ್ನೆ ಸಂಜೆ 4ರಿಂದ 7 ಗಂಟೆಯವರೆಗೆ ಸಭೆ ನಡೆದಿತ್ತು, ಅದು ಕೂಡ ವಿಫಲ ಆಯಿತು. ಸಭೆಯಲ್ಲಿ ಖರ್ಗೆ ಜೊತೆ ರಾಹುಲ್ ಗಾಂಧಿ, ವಿ.ಡಿ. ಸತೀಶನ್, ಕೆ.ಸಿ. ವೇಣುಗೋಪಾಲ್, ರಮೇಶ್ ಚೆನ್ನಿತ್ತಲ ಭಾಗಿಯಾಗಿದ್ರು. ಕೆ.ಸಿ. ವೇಣುಗೋಪಾಲ್ಗೆ ಹೆಚ್ಚು ಶಾಸಕರ ಬೆಂಬಲ, ಸತೀಶನ್ಗೆ ಕಾರ್ಯಕರ್ತರು, ಸಾರ್ವಜನಿಕರ ಬೆಂಬಲ. ಸಿಎಂ ಆಯ್ಕೆ ಬಗ್ಗೆ ನಿರ್ಧರಿಸೋದಕ್ಕೆ ಮೇ 23ರವರೆಗೂ ಅವಕಾಶ ಕೂಡ ಇದೆ. ನಾವಿಲ್ಲಿ ಗಮನಿಸಬಹುದು, ಕೆ.ಸಿ. ವೇಣುಗೋಪಾಲ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಆತ್ಮೀಯತೆಯನ್ನು ಹೊಂದಿದ್ದಾರೆ, ವಿಶ್ವಾಸವನ್ನು ಹೊಂದಿದ್ದಾರೆ. ಅಂತೆಯೇ ಸತೀಶನ್ ಏನು ಕಡಿಮೆ ಇಲ್ಲ, ಅವ್ರದ್ದೇ ಆದಂಥ ವರ್ಚಸ್ಸಿದೆ, ಅವ್ರದ್ದೇ ಆದಂಥ ಅಭಿಮಾನಿ ಬಳಗವಿದೆ, ಅವ್ರದ್ದೇ ಆದಂಥ ಕಾರ್ಯಕರ್ತರ ಸಪೋರ್ಟ್ ಇದೆ. ಇದರಲ್ಲಿ ಸಿಎಂ ರೇಸ್ನಲ್ಲಿ ಕಂಪ್ಲೀಟ್ ಆಗಿ ಮುನ್ನೆಲೆಗೆ ಬರುವಂಥದ್ದು ಅಥವಾ ಬಹುತೇಕ ಇವರೇ ಆಗ್ತಾರೆ ಅನ್ನುವಂಥ ಅಂದಾಜಿರೋದು ಕೆ.ಸಿ. ವೇಣುಗೋಪಾಲ್ ಅವರನ್ನ. ಹೈಕಮಾಂಡ್ ಅವರನ್ನೇ ಸೆಲೆಕ್ಟ್ ಮಾಡುತ್ತೆ ಅಂತ. ಆದರೆ ಅಧಿಕೃತವಾಗಿ ಖಂಡಿತ ಇಲ್ಲ, ಏನನ್ನು ಗುಟ್ಟು ಬಿಟ್ಟು ಕೊಡದೆ ಚರ್ಚೆಗಳ ಮೇಲೆ ಚರ್ಚೆ ನಡೀತಾ ಇದೆ. ಈಗೆಲ್ಲ ಶಾಸಕರು ತಗೊಂಡು ಹೋಗಿದ್ದನ್ನ ಹೈಕಮಾಂಡ್ ಅಂಗಳಕ್ಕೆ ಕಳಿಸಿದ್ರು. ಹೈಕಮಾಂಡ್ ಮಾತ್ರ ಅಳೆದು ತೂಗ್ತಾನೇ ಇದೆ, ಆದರೆ ಒಂದು ನಿರ್ಧಾರಕ್ಕೆ ಮಾತ್ರ ಬಂದಿಲ್ಲ. ನಾವಿಲ್ಲಿ ಗಮನಿಸೋದಾದರೆ ಇವತ್ತು ಕೇರಳ ಸಿಎಂ ಘೋಷಣೆ ಆಗಬಹುದಾ ಅನ್ನುವಂಥ ಅಂದಾಜಿತ್ತು. ಆದರೆ ಈಗಾಗಲೇ ಇಷ್ಟೊತ್ತಾದರೂ ಕೂಡ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದು ಹಿಂಗಾಗ್ಬಿಡಬಹುದು ಅನ್ನುವಂಥ ಅಂದಾಜು ಕೂಡ ಸಿಗ್ತಾ ಇಲ್ಲ. ವೇಣು, ಸತೀಶನ್, ಚೆನ್ನಿತ್ತಲ ಸ್ಪರ್ಧೆ ತೀರ್ಮಾನ ವರಿಷ್ಠರ ಹೆಗಲ ಮೇಲಿದೆ. ಈಗ ನಾವು ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಗಮನಿಸೋದಾದರೆ ಏಕಾಏಕಿ ಡಿಸಿಷನ್ಸ್ಗಳನ್ನು ತಗೊಳ್ಳಲ್ಲ. ಆಬ್ವಿಯಸ್ಲಿ ತುಂಬಾ ವೆಯ್ಟ್ ಮಾಡಿನೇ ನೋಡಬೇಕಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಇಲ್ಲಿ ಈಗಾಗಲೇ ವೆಸ್ಟ್ ಬೆಂಗಾಲ್ ಆಯಿತು, ತಮಿಳುನಾಡು ಆಯಿತು, ಆದರೆ ಕೇರಳದಲ್ಲಿ ಸಿಎಂ ಆಯ್ಕೆ ಕಗ್ಗಂಟಾಗಿಯೇ ಮುಂದುವರಿತಾ ಇದೆ. ಹೈಕಮಾಂಡ್ ಇನ್ನೂ ಎಷ್ಟು ಸಮಯ ತೆಗೆದುಕೊಳ್ಬಹುದು ಈ ಒಂದು ವಿಚಾರದಲ್ಲಿ ಆಯ್ಕೆ ಮಾಡೋದಕ್ಕೆ? ಅಮೃತ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಗೆ ಬಿದ್ದಿದೆ. ಈಗಾಗಲೇ ತಮಿಳುನಾಡಿನಲ್ಲೂ ಕೂಡ ಇವತ್ತು ವಿಜಯ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾಯ್ತು. 9ರಂದು ಪಶ್ಚಿಮ ಬಂಗಾಳದಲ್ಲೂ ಕೂಡ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನ ಮಾಡಿದ್ದಾಯ್ತು. ಆದ್ರೆ ಕೇರಳದಲ್ಲಿ ಬಹುಮತ ಇದ್ರೂ ಕೂಡ ಕಾಂಗ್ರೆಸ್ ಒಮ್ಮತದ ಸಿಎಂ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಇನ್ನೂ ಕೂಡ ಆಗ್ತಾ ಇಲ್ಲ. ಯಾಕೆಂದ್ರೆ ಮೆಜಾರಿಟಿ ಇದೆ, ಬೇರೆ ಪಕ್ಷಗಳ ಬೆಂಬಲವನ್ನ ಪಡೆದು ಇಲ್ಲಿ ಸರ್ಕಾರವನ್ನ ರಚನೆ ಮಾಡ್ಬೇಕು ಅನ್ನುವಂಥದ್ದಿಲ್ಲ. ಆದ್ರೆ ಎದ್ದಿರುವಂತಹ ಕಗ್ಗಂಟು ಅಂದ್ರೆ 3 ಜನ ಸಿಎಂ ಆಕಾಂಕ್ಷಿಗಳು ಇರೋದ್ರಿಂದ ಅದರಲ್ಲಿ 3 ಜನ ಕೂಡ ಪ್ರಬಲ ಆಕಾಂಕ್ಷಿಗಳು ಜೊತೆಗೆ ಪ್ರಭಾವಿಯಾಗಿದ್ದಾರೆ ಕೇರಳದಲ್ಲಿ. ಸೊ ಹಾಗಾಗಿ ಇನ್ನೂ ಕೂಡ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಿನ್ನೆ ಸಂಜೆ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ 3 ಜನ ಸಿಎಂ ಆಕಾಂಕ್ಷಿಗಳು ಸೇರಿದಂತೆ ನಾಯಕರ ಸಭೆ ಆಗತ್ತೆ. ನಾಯಕರ ಸಭೆಯಲ್ಲೂ ಕೂಡ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು 2-3 ದಿನಗಳ ಕಾಲ ಇದು ಮುಂದುವರಿಯುವಂತ ಸಾಧ್ಯತೆಗಳಿದೆ. ಯಾಕೆಂದ್ರೆ ಇಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರನ್ನ ಮಾಡಿದ್ರೆ ಮತ್ತೊಂದು ಕಡೆ ರಮೇಶ್ ಚೆನ್ನಿತ್ತಲ ಮತ್ತೆ ವಿ.ಡಿ. ಸತೀಶನ್ ಅವರು ಅಸಮಾಧಾನ ಆಗತ್ತೆ. ವಿ.ಡಿ. ಸತೀಶನ್ ಅವರನ್ನ ಆಯ್ಕೆ ಮಾಡಿದ್ರೆ ವೇಣುಗೋಪಾಲ್ ಸಾಕಷ್ಟು ಬೇಸರಗೊಳ್ಬೇಕಾಗತ್ತೆ. ಇನ್ನೊಂದು ಕಡೆ ರಮೇಶ್ ಚೆನ್ನಿತ್ತಾಲ ಕೂಡ ಅಸಮಾಧಾನಗೊಳ್ತಾರೆ. ಹಾಗಾಗಿ 3 ನಾಯಕರನ್ನ ಒಪ್ಪಿಸಿ ಅಂತಿಮವಾಗಿ ಸಿಎಂ ಆಯ್ಕೆಯನ್ನ ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಐಸಿಸಿ ನಾಯಕರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ನಿನ್ನೆ ಸುದೀರ್ಘವಾಗಿ ಸಭೆಯನ್ನ ನಡೆಸಿದ್ರು ಕೂಡ ಅದು ಫಲಪ್ರದ ಆಗಿಲ್ಲ, ವಿಫಲವಾಗಿದೆ. ಇವತ್ತು ಕೂಡ ಈ ಒಂದು ಪ್ರಯತ್ನ, ಮನವೊಲಿಕೆಯ ಪ್ರಯತ್ನ ಇನ್ನೂ ಕೂಡ ಮುಂದುವರೆದಿದೆ ಎನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಬಹುತೇಕವಾಗಿ ನಾಳೆ ಅಥವಾ ನಾಡಿದ್ದು ಅಂತಿಮವಾಗಿ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ. ಈಗ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆಯೊಳಗೆ ಸಿಎಂ ಯಾರನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಅಂತೇಳಿ ಎಐಸಿಸಿ ಮೂಲಗಳಿಂದಲೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ನಾಳೆ ಬಹುತೇಕ ಇದಕ್ಕೆ ಗೊಂದಲಗಳಿಗೆ ಕ್ಲಿಯರ್ ಬೀಳುವಂತ ಸಾಧ್ಯತೆಗಳಿದೆ. ಅಮೃತ, ಥ್ಯಾಂಕ್ ಯು ಶಿವಕುಮಾರ್ ಜೋಹಳಿ ತಮ್ಮೆಲ್ಲ ಮಾಹಿತಿಗಾಗಿ.